ಈ ಮರ ಧಾರ್ಮಿಕ ಹಿನ್ನೆಲೆ ಕೂಡ ಹೊಂದಿದೆ. ಇದು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಶಿವನಿಗೆ ಅರ್ಪಿಸುವ ಹೂಗಳಲ್ಲಿ ಮುತ್ತುಗ ಕೂಡ ಒಂದು. ಇದು ಸರಸ್ವತಿಗೂ ಇಷ್ಟವಿರುವ ಹೂವು. ಬ್ರಹ್ಮೋಪದೇಶ ಅಥವಾ ಉಪನಯನದ ವಟುವಿಗೆ ಮುತ್ತುಗದ ಮರದ ಕೋಲನ್ನೇ ಕೊಡಲಾಗುತ್ತದೆ. ಇದರಿಂದ ಆತನಲ್ಲಿ ಬ್ರಹ್ಮಚರ್ಯದ ಗುಣಗಳು ಬರುತ್ತವೆ ಅಂತ ಹೇಳಲಾಗಿದೆ. ಪಲಾಶ ಅಥವಾ ಮುತ್ತುಗದ ಮರ ಚಂದ್ರನನ್ನು ಪ್ರತಿನಿಧಿಸುತ್ತದೆ ಮತ್ತು ಪುಷ್ಯ ನಕ್ಷತ್ರದ ಪ್ರತೀಕ. ಹೋಮ ಮಾಡುವಾಗ ಇದರ ಕಡ್ಡಿ ಕೂಡ ಬಳಸಲಾಗುತ್ತದೆ. ಆದ್ರಿಂದಲೇ ಇದನ್ನು ಬ್ರಹ್ಮವೃಕ್ಷ, ಯಜ್ಞವೃಕ್ಷ ಅಂತ ಕರೀತಾರೆ. ಇದರ ಎಲೆಗಳನ್ನು ಆಹಾರ ತಟ್ಟೆ ತಯಾರಿಸಲು ಪುರಾತನ ಕಾಲದಿಂದಲೂ ಬಳಸಲಾಗುತ್ತದೆ. ಪಲಾಶವು ಶಕ್ತಿ, ಸೌಂದರ್ಯ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಕೇತ. ಈ ಮರದ ಪ್ರತಿಯೊಂದು ಭಾಗವು ನಮ್ಮ ದೇಹಕ್ಕೆ ಪೌಷ್ಟಿಕ ಅಂದ್ರೆ ಟಾನಿಕ್ ಆಗಿ ಕೆಲಸ ಮಾಡುತ್ತದೆ. ಇದರ ಔಷಧಿ ಗುಣಗಳನ್ನು ನೋಡಿದ್ರೆ ಹೂವುಗಳು ಇವು ಕೂಲಿಂಗ್ ಎಫೆಕ್ಟ್ ಹೊಂದಿವೆ. ಅಂದ್ರೆ ನಮ್ಮ ದೇಹದ ತಾಪಮಾನ ನಿಯಂತ್ರಿಸುತ್ತವೆ. ಶೀತ ಗುಣ ಹೊಂದಿವೆ. ಬೇಸಿಗೆಯಲ್ಲಿ ತುಂಬಾನೇ ಉಪಯುಕ್ತ.